ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ಉಳಿಯುತ್ತಿಲ್ಲವೇ? ಸಾಲದ ಬಾಧೆ, ಆರ್ಥಿಕ ಮುಗ್ಗಟ್ಟು ನಿಮ್ಮ ದಿನನಿತ್ಯದ ನೆಮ್ಮದಿಯನ್ನು ಕಸಿದುಕೊಂಡಿದೆಯೇ? ಹಾಗಿದ್ದರೆ ಈ ಆಗಸ್ಟ್ 2, 2026 ಭಾನುವಾರ ಬರುವ ಗಜಾನನ ಸಂಕಷ್ಟಹರ ಚತುರ್ಥಿ ನಿಮ್ಮ ಪಾಲಿಗೆ ಬರೀ ಹಬ್ಬವಲ್ಲ, ನಿಮ್ಮ ಆರ್ಥಿಕ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸುವರ್ಣ ಅವಕಾಶ. ಸೂರ್ಯದೇವ ಹಾಗೂ ವಿಘ್ನ ನಿವಾರಕ ಶ್ರೀ ಮಹಾಗಣಪತಿಯ ಅಪರೂಪದ ಯೋಗದಲ್ಲಿ ಬರುವ ಈ ಪವಿತ್ರ ದಿನದಂದು ಆಚರಿಸಬೇಕಾದ ರಹಸ್ಯ ಧನಾಕರ್ಷಣ ಉಪಾಯಗಳು ಯಾವುವು? ನಿಖರವಾದ ಚಂದ್ರೋದಯ ಹಾಗೂ ಪೂಜಾ ಸಮಯ ಯಾವುದು? ಈ ವಿಡಿಯೋದಲ್ಲಿ ಅತ್ಯಂತ ಶಕ್ತಿಶಾಲಿ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ದಿನಾಂಕ, ತಿಥಿ ಮತ್ತು ಶುಭ ಮುಹೂರ್ತ. ಆಗಸ್ಟ್ ತಿಂಗಳ ಮೊದಲ ಸಂಕಷ್ಟಹರ ಚತುರ್ಥಿಯ ನಿಖರವಾದ ಮುಹೂರ್ತದ ವಿವರಗಳು ಹೀಗಿವೆ. ದಿನಾಂಕ 2 ಆಗಸ್ಟ್ 2026 ಭಾನುವಾರ ಗಜಾನನ ಸಂಕಷ್ಟಹರ ಚತುರ್ಥಿ. ಚತುರ್ಥಿ ತಿಥಿ ಆರಂಭ 1 ಆಗಸ್ಟ್ 2026 ರಾತ್ರಿ 11:08 ಚತುರ್ಥಿ ತಿಥಿ ಮುಕ್ತಾಯ 2 ಆಗಸ್ಟ್ 2026 ರಾತ್ರಿ 11:15 ಸಂಜೆಯ ಪ್ರಧಾನ ಪೂಜಾ ಶುಭ ಸಮಯ ಸಂಜೆ 6:30 ರಾತ್ರಿ 8:30. ರಾತ್ರಿ ಚಂದ್ರೋದಯ ಹಾಗೂ ಅರ್ಘ್ಯ ಸಮಯ ರಾತ್ರಿ 9:35 9:38 ವಿಶೇಷ ಸೂಚನೆ: ಈ ಬಾರಿ ಚತುರ್ಥಿಯು ಭಾನುವಾರ ಬಂದಿರುವುದರಿಂದ ಸೂರ್ಯ ಮತ್ತು ಗಣೇಶನ ಒಟ್ಟು ಅನುಗ್ರಹ ದೊರೆತು ಸಮಾಜದಲ್ಲಿ ಗೌರವ, ಖ್ಯಾತಿ ಹಾಗೂ ಉದ್ಯೋಗದಲ್ಲಿ ಪ್ರಗತಿ ಲಭಿಸುತ್ತದೆ. ಪೂಜೆಯ ಮಹತ್ವ ಮತ್ತು ಸರಳ ಆಚರಣೆ. ಸಂಕಲ್ಪ ಮತ್ತು ಸ್ನಾನ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕೆಂಪು ಅಥವಾ ಹಳದಿ ಬಣ್ಣದ ವಸ್ತ್ರ ಧರಿಸಿ. ಇಂದು ನಾನು ನನ್ನ ಕುಟುಂಬದ ಅಭಿವೃದ್ಧಿಗಾಗಿ ಸಂಕಷ್ಟಹರ ವ್ರತ ಮಾಡುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿಯೇ ಸಂಕಲ್ಪ ಮಾಡಿ. ಗಣೇಶನಿಗೆ ಪ್ರಿಯವಾದ ವಸ್ತುಗಳ ಸಮರ್ಪಣೆ. ದೂರ್ವೆ ಅಂದರೆ ಗರಿಕೆ ಹುಲ್ಲು. ಗಣಪತಿಗೆ 21 ಗರಿಕೆ ಹುಲ್ಲಿನ ಜೋಡಿಯನ್ನು ಅರ್ಪಿಸಿ. ಕೆಂಪು ದಾಸವಾಳ ಧನಾಕರ್ಷಣೆಗೆ ಅತ್ಯಂತ ಶ್ರೇಷ್ಠವಾದ ಕೆಂಪು ದಾಸವಾಳ ಹೂವನ್ನು ಸಮರ್ಪಿಸಿ. ನೈವೇದ್ಯ: ಮೋದಕ, ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು ನೈವೇದ್ಯ ಮಾಡಿ. ಸಂಜೆ ಪೂಜೆ ಹಾಗೂ ಚಂದ್ರ ಅರ್ಘ್ಯ. ಸಂಜೆ 6:30 8:30 ಒಳಗಾಗಿ ಪ್ರಧಾನ ಪೂಜೆ ಮಾಡಿ. ರಾತ್ರಿ 9:35 ಚಂದ್ರೋದಯದ ನಂತರ ಹಾಲು ಮತ್ತು ನೀರನ್ನು ಬೆರೆಸಿ ಚಂದ್ರನಿಗೆ ಅರ್ಘ್ಯ ನೀಡಿ ವ್ರತವನ್ನು ಪೂರ್ಣಗೊಳಿಸಿ. ಧನಾಕರ್ಷಣೆ ಹಾಗೂ ಆರ್ಥಿಕ ಅಭಿವೃದ್ಧಿಗೆ 3 ರಹಸ್ಯ ಉಪಾಯಗಳು. ನಿಮ್ಮ ಜೀವನದಲ್ಲಿ ಧನವನ್ನು ಆಕರ್ಷಿಸಲು ಮತ್ತು ಸಾಲದ ಸುಳಿಯಿಂದ ಮುಕ್ತಿ ಪಡೆಯಲು ಈ ದಿನ ಈ 3 ಶಕ್ತಿಶಾಲಿ ಉಪಾಯಗಳನ್ನು ತಪ್ಪದೇ ಮಾಡಿ. ಉಪಾಯ 1: ಗರಿಕೆ, ಬೆಲ್ಲ ಹಾಗೂ ಹೆಸರು ಕಾಳಿನ ಪೋಟ್ಲಿ ಧನವೃದ್ಧಿ ಯಂತ್ರ. ವಿಧಾನ: ಪೂಜೆಯ ಸಮಯದಲ್ಲಿ ಒಂದು ಸಣ್ಣ ಕೆಂಪು ಬಟ್ಟೆಯಲ್ಲಿ 21 ಆಯ್ದ ಗರಿಕೆ ಹುಲ್ಲು,
ಸ್ವಲ್ಪ ಬೆಲ್ಲದ ತುಂಡು ಮತ್ತು 11 ಆಯ್ದ ಹೆಸರು ಕಾಳನ್ನು ಇಟ್ಟು ಗಂಟು ಕಟ್ಟಿ ಮಂತ್ರ ಗಣಪತಿಯ ಮುಂದೆ ಇಟ್ಟು ಓಂ ಗಣಪತಯೇ ನಮಃ ಅಥವಾ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಘಂ ಗಣಪತಯೇ ವರವರದ ಸರ್ವಜನಂ ಮೀ ವಶಮಾನಯ ಸ್ವಾಹ ಮಂತ್ರವನ್ನು 108 ಬಾರಿ ಜಪಿಸಿ. ಫಲಿತಾಂಶ ಪೂಜೆ ಮುಗಿದ ನಂತರ ಈ ಗಂಟನ್ನು ನಿಮ್ಮ ಮನೆಯ ತಿಜೋರಿ, ಪರ್ಸ್ ಅಥವಾ ಬ್ಯಾಂಕ್ ಲಾಕರ್ನಲ್ಲಿ ಇಡಿ. ಇದು ಧನವನ್ನು ಆಕರ್ಷಿಸುವ ರಹಸ್ಯ ಯಂತ್ರದಂತೆ ಕೆಲಸ ಮಾಡುತ್ತದೆ. ಉಪಾಯ 2. ಲವಂಗ ದೀಪಾರಾಧನೆ, ನಕಾರಾತ್ಮಕ ಶಕ್ತಿ ನಿವಾರಣೆ. ವಿಧಾನ: ಸಂಜೆ ಪೂಜೆಯ ವೇಳೆ ಹಸುವಿನ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ 2 ಮುರಿಯದ ಪೂರ್ಣ ಲವಂಗವನ್ನು ಹಾಕಿ. ಫಲಿತಾಂಶ: ಈ ದೀಪದ ಮುಂದೆ ನಿಂತು ನಿಮ್ಮ ಆರ್ಥಿಕ ಕಷ್ಟಗಳನ್ನು ನಿವಾರಿಸುವಂತೆ ಪ್ರಾರ್ಥಿಸುವುದರಿಂದ ಮನೆಯಲ್ಲಿದ್ದ ದಾರಿದ್ರ್ಯ ದೂರವಾಗಿ ವ್ಯಾಪಾರ, ಉದ್ಯೋಗದಲ್ಲಿ ಅಭಿವೃದ್ಧಿ ಕಂಡುಬರುತ್ತದೆ. ಉಪಾಯ 3. ಋಣ ವಿಮೋಚಕ ಗಣಪತಿ ಸ್ತೋತ್ರ ಪಠಣೆ, ಸಾಲ ಮುಕ್ತಿಗಾಗಿ. ವಿಧಾನ: ಸಾಲದ ಸುಳಿಯಲ್ಲಿ ಸಿಲುಕಿರುವವರು ಈ ದಿನ ಋಣ ವಿಮೋಚನ ಮಹಾಗಣಪತಿ ಸ್ತೋತ್ರವನ್ನು 3 ಅಥವಾ 11 ಬಾರಿ ಪಠಣ ಮಾಡಬೇಕು. ಫಲಿತಾಂಶ: ಆದಾಯದ ಹೊಸ ಮಾರ್ಗಗಳು ತೆರೆದುಕೊಂಡು ಹಳೆಯ ಸಾಲಗಳು ಬೇಗ ತೀರುತ್ತವೆ. ಸ್ನೇಹಿತರೆ, ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುವ ಸಣ್ಣ ಉಪಾಯವು ನಿಮ್ಮ ಬದುಕನ್ನೇ ಬದಲಾಯಿಸುವ ಅಪಾರ ಶಕ್ತಿಯನ್ನು ಹೊಂದಿರುತ್ತದೆ. ಈ ಆಗಸ್ಟ್ 2ರ ಗಜಾನನ ಸಂಕಷ್ಟಹರ ಚತುರ್ಥಿಯಂದು ಪೂರ್ತಿ ಮನಸ್ಸಿನಿಂದ ಈ ಉಪಾಯಗಳನ್ನು ಮಾಡಿ ನೋಡಿ. ವಿಘ್ನ ವಿನಾಯಕ ನಿಮ್ಮ ಸಕಲ ಕಷ್ಟಗಳನ್ನು ನಿವಾರಿಸಿ ಸುಖ ಸಂಪತ್ತನ್ನು ಕರುಣಿಸಲಿ ಎಂಬುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ಆರ್ಥಿಕ ಅಭಿವೃದ್ಧಿಯ ರಹಸ್ಯ ತಲುಪಲು ತಕ್ಷಣವೇ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ಗಣಪತಿಯ ಅನುಗ್ರಹ ಸದಾ ಇರಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಣಪತಯೇ ನಮಃ ಎಂದು ಟೈಪ್ ಮಾಡಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಧನಾಕರ್ಷಣೆಯ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಜೈ ಶ್ರೀ ಗಣೇಶ್.